ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ನಾವು ರವೆ ಉಂಡೆ ಮಾಡುವುದು ಹೇಗೆ ಅಂತ ನೋಡೋಣ. ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಬನ್ನಿ, ನಾಗರ ಪಂಚಮಿ ವಿಶೇಷವಾಗಿ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ. ಇವನ್ನೇನೈತಿ ಎಲ್ಲರ ಹೋಗಿ ಕಟ್ಕೊಂಡು ಹೋಗೋಕ್ಕೂ ಚೆನ್ನಾಗಿರ್ತಾವೆ ನೋಡ್ರಿ, ಮತ್ತು ಈಡಾಗ್ತಾವೆ. ಇವನ್ನ ಯಾವ ರೀತಿ ಮಾಡಬೇಕು ಸರಳಾಗಿ ನೋಡೋಣ. ಇವನ್ನ ಸರಿಯಾದ ವಿಧದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ತೋರಿಸಿ ನೋಡ್ರಿ. ನಾನು ಈ ವಿಡಿಯೋದೊಳಗೆ ನೋಡಿ ಎಷ್ಟು ಚೆನ್ನಾಗಿ ಬರಕತ್ತಾವೆ. ಸರಿಯಾಗಿ ಹಣ್ಣು ತೊಗೊಂಡು ಮಾಡಿದ್ರೆ ಚೆನ್ನಾಗಿ ಬರ್ತಾವೆ. ಇಲ್ಲಾಂದ್ರೆ ಉದುರಾಗಿ ಉಗ್ಗ್ಯಾದಾಗ ಆಗ್ತದೆ. ಬನ್ನಿ, ನಾಗರ ಪಂಚಮಿಗೆ ಎಷ್ಟೆಲ್ಲ ಮಾಡಿದ್ದೆ ನೋಡ್ರಿ ನಾವು ಉಂಡಿನ. ಅದನ್ನಷ್ಟು ತೋರ್ಸಾಕತ್ತಿದ್ದೆ. ಈಗ ರವೆನ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಹಾಕಿ ಈ ಥರ ಹುರಿಬೇಕು ಮೊದಲು. ಆಮೇಲೆ ದಾಡ ಇರ್ತೈತಲ್ಲ, ದಾಡ ಹಾಕಬೇಕು. ಮೊದಲ ಸ್ವಲ್ಪ ಈಗ ನೋಡ್ರಿ, ದಾಡ ಹಾಕಿನಿ. ದಾಡ ಹಾಕಿ ಹುರಿಬೇಕು ನೋಡ್ರಿ. ಇವನ್ನ ದಾಡದಾಗ ಹುರಿಬೇಕು. ಸರಿಯಾಗಿ ಹುರಿದು ಅಳತೆ ಮಾಡಿ ಉಂಡೆ ಮಾಡಬೇಕು ಇವನ್ನ. ಇಲ್ಲ ಅಂದ್ರೆ ಸರಿಯಾಗಿ ಸಿಹಿ ಗೊತ್ತಾಗಲ್ಲ. ಇವನ್ನೇನು ಒಂದು ದೊಡ್ಡ ಕಪ್ ತೊಗೊಂಡು ನೋಡ್ರಿ, ಅದ್ರಾಗ ಅಳತೆ ಮಾಡಿ ತೋರ್ಸಾಕತ್ತೀನಿ ನಾನು. ಈಗ ಇದು ದೊಡ್ಡ ಕಪ್ಲಿಂದ 1 ಕಪ್ ಹಾಕೀನಿ. ಮ್ಯಾಗ 2 ಕಪ್ಪಿಗೆ ಸ್ವಲ್ಪ ಕಮ್ಮಿ ಐತೆ ನೋಡ್ರಿ. ಅಳತೆ ಮಾಡೋದ್ರಿಂದ ಸಕ್ಕರೆ ಎಷ್ಟು ಹಾಕ್ಬೇಕಂತ ಅಳತೆ ಗೊತ್ತಾಗತ್ತೆ. ನೋಡ್ರಿ, ಈಗ ರವೆ 1.5 ಕಪ್ ಐತಿ. ದೊಡ್ಡ ಕಪ್ ತೊಗೊಂಡೆ ನಾನು. ಈಗ ಸಕ್ಕರೆನೂ ಅದೇ ಕಪ್ಲಿಂದ 1.5 ಕಪ್ ಹಾಕಿ ನೋಡ್ರಿ. ನಾನು ಸಮ ತೊಗೊಂಡೀನಿ. ಸಿಹಿ ಕಮ್ಮಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈಗ ಅಳತೆ ಮಾಡಿ ತೊಗೊಲಿಲ್ಲ ಅಂದ್ರೆ ಸಕ್ಕರೆ ಪ್ರಮಾಣ ಗೊತ್ತಾಗಂಗಿಲ್ಲ. ಹೀಗಾಗಿ 1.5 ಕಪ್ಪಿಗೆ ರವಕ್ಕೆ 1.5 ಕಪ್ ತೊಗೊಂಡೆ ನೋಡ್ರಿ. ಅದನ್ನು ಈಗ ಪಾಕ ಮಾಡೋಣ. ನೀರು ಹಾಕೋಣ. ಅದು ಸಕ್ಕರೆ ಇಷ್ಟು ಮುಳುಗುವಷ್ಟು ನೀರು ಹಾಕಬೇಕು. ಹಣ ಸರಿಯಾಗಿ ತೊಗೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರ್ತಾವೆ. ಇಲ್ಲಾಂದ್ರೆ ರವೆ ಆಗಿ ಉಳಿತೈತಿ ನೋಡ್ರಿ. ಈ ಥರ ಆಣ ಬರಬೇಕು. ಇದನ್ನು ಆಣ ಬಂದೈತೆ ಇಲ್ಲ ಅಂಥೇಳಿ ಒಂದು ಪ್ಲೇಟಿಗೆ ನೀರು ಹಾಕಿ ನೋಡ್ಬೇಕು ನೋಡ್ರಿ. ಇದು ಕೈ ಆಡಿಸ್ಕೊತ ಇರಬೇಕಿಲ್ಲ ಅಂದ್ರೆ ಏರು ಬಂದು ಗಟ್ಟಿಯಾಗಿಬಿಡ್ತೈತಿ. ಹಿಂಗೆ ಕೈ ಆಡಿಸ್ತಿರ್ಬೇಕು ಸ್ಪೂನಿಂದ. ಈಗ ಒಂದು ಪ್ಲೇಟಿಗೆ ನೀರು ಹಾಕಿನಿ. ಅದಕ್ಕೆ ಹಣ ಹಾಕಿ ನೋಡಾಕತ್ತೀನಿ ನೋಡ್ರಿ. ಅದು ಏನೈತಿ, ಒಂದು ತಲೆ ಗಟ್ಟಿಯಾಗಿ ಕುಂತ್ರಂದ್ರೆ ಆಣ ಬಂದಂಗೆ ನೋಡ್ರಿ. ಹಿಂಗೆ ತೋರಿಸ್ತೀನಿ. ಇದೇನೋ ಸ್ವಲ್ಪ ಹೊಡಿಯಕತ್ತೈತಿ. ಇನ್ನೂ ಸ್ವಲ್ಪ ಬಿಡಬೇಕು. ಬಿಟ್ಟು ನೋಡ್ರಿ, ಹಿಂಗೆ ಹೊಡಿಬಾರ್ದು. ಸ್ವಲ್ಪ ಆಗ ಬರ್ತೈತೆ. ಅದು ಸ್ವಲ್ಪ ಆವಾಗವಾಗ ಹಾಕಂತ ನೋಡ್ಬೇಕು ನೋಡ್ರಿ. ಇದೇನೈತಿ ಬರಾಕತ್ತೈತಿ. ಈಗ ಹಿಂಗೆ ಬಂದ್ರೆ ಬಂದಂಗದು. ಅದನ್ನೇನು ಮಾಡೋಣ, ಇದನ್ನೇ ಸೋಸೋ ಅವಶ್ಯ ಇಲ್ಲ ನೋಡ್ರಿ. ಹಂಗೆ ಕೆಳಗೆ ಇಟ್ಕೊಂಡ್ಬಿಡ್ಬೇಕು. ಸಕ್ಕರೆ ಎಲ್ಲ ಹಿಂಗಾಗಿ ಸೋಸೋದೇನು ಬೇಡ. ಕೆಳಗಿಟ್ಕೊಂಡು ಹುರಿದಿರ್ತೀವಲ್ಲ ರವೆನ, ಅದನ್ನು ಸ್ವಲ್ಪ ಹಾಕ್ಕೊಂತ ತಿರುಗಿಸ್ಬೇಕು. ಅಂದ್ರೆ ಅದ್ರಾಗ ಬೆಂದಂಗೆ ಆಗುತ್ತೆ ರವೆ. ಅಂದ್ರೆ ಬಾಯಾಗ ತಿನ್ನೋ ಮುಂದೆ ರವೆ ಅನ್ಸೋಲ್ಲ. ಅದರ ಬಿಸಿಗೆ ದಪ್ಪಕ್ಕೆ ಅದು ಬೇಯ್ದಂಗೆ ಆಗುತ್ತೆ. ಹೀಗಾಗಿ ಸ್ವಲ್ಪ ಹಾಕಿ ತಿರುಗಿಸ್ತಾ ಇರಬೇಕು. ಒಮ್ಮಕ್ಲೆ ಹಾಕಿದ್ರೆ ಒಮ್ಮೊಮ್ಮೆ ಗಟ್ಟಿ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಹೀಗಾಗಿ ಇದನ್ನೇನೈತಿ ಸ್ವಲ್ಪ ಹಾಕ್ಕೊಂತ ಈ ಥರ ತಿರುಗಿಸ್ಬೇಕು ನೋಡ್ರಿ. ಅಂದ್ರೆ ರವೆನೂ ಅದ್ರಾಗ ಬೇಯ್ತೈತಿ ಸುಡು ಬಿಸಿಗೆ.
ಉಷ್ಟು ರವಾನು ಈ ಥರನ ಹಾಕಬೇಕು. ಒಮ್ಮಕ್ಕಲೇ ಹಾಕಬಾರ್ದು. ಒಮ್ಮೊಮ್ಮೆ ರವೆ ಜಾಸ್ತಿಯಾಗಿ ಕಮ್ಮಿ ಆತಂದ್ರೆ ಉಂಡೆ ಸರಿ ಆಗಂಗಿಲ್ಲ, ಗಟ್ಟಿ ಆಗ್ಬಿಡ್ತಾವೆ, ಏರಾಗಿ ಅದು ಕಟ್ಟಕ್ಕೂ ಬರೋಂಗಿಲ್ಲ. ಸ್ವಲ್ಪ ಹದ ಇರಬೇಕಿದು. ಸ್ವಲ್ಪ ಇದು ಕಟ್ಟಕ್ಕಿನ ಮುಂಚೆಗೆ ಇದು ಈ ಥರ ತೆಳ್ಳಗೆ ಇರ್ಬೇಕು ನೋಡಿರಿ. ಅಂದ್ರೆ ಸ್ವಲ್ಪ 5 ನಿಮಿಷ ಬಿಟ್ರೆ ಹೇರಾಗಿ ಉಂಡೆ ಕಟ್ಟ ಹದಕ್ಕೆ ಬರ್ತದೆ ನೋಡಿರಿ. ಕಡೆಯಕ್ಕೆ ಅಷ್ಟೂ ಅಷ್ಟು ಹಾಕಿಬಿಡ್ತೀನಿ ನೋಡಿರಿ. ಸ್ವಲ್ಪ ಐತಿ ಹಿಂಗೆ ಹಾಕಿ ತಿರ್ಗ್ಸಂತ ಉಷ್ಟು ರವೆನ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಬಿಡಬೇಕು. ಇವಕ್ಕೇನೈತಿ ದ್ರಾಕ್ಷಿ ಗೋಡಂಬಿನ ತುಪ್ಪದಾಗ ಹುರಿದೆ ನೋಡಿರಿ. ಬಾದಾಮಿ ಏನು ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕ್ಬೋದು. ಇಲ್ಲೇ ನಾನು ದ್ರಾಕ್ಷಿ ಗೋಡಂಬಿನ ಹಾಕೀನಿ, ತುಪ್ಪದಾಗ ಹುರಿದಿಟ್ಕೊಂಡಿದ್ದೆ. ಅವನ್ನ ಈಗ ಹಾಕಿಬಿಡ್ಬೇಕು. ಇದನ್ನೇನೈತಿ ಏಲಕ್ಕಿ ಪುಡಿ ನೋಡಿರಿ 1 ಸ್ಪೂನ್ ಆಗಷ್ಟು ಹಾಕೀನಿ. ಇದಕ್ಕೆ ಜಾಜಿಕಾಯಿ ಇದು ಕಸಿ ಹಾಕಿ ನೋಡಿರಿ. ಅವನು ಸ್ವಲ್ಪ ಬಿಸಿ ಮಾಡೀನಿ. ಅವನ್ನೆಲ್ಲ ಹಾಕಬೇಕು, ಅಂದ್ರೆ ಟೇಸ್ಟ್ ಬರ್ತೈತಿ, ಫ್ಲೇವರ್ ಚೆನ್ನಾಗಿ ಬರ್ತೈತಿ. ಇವನ್ನೇನೈತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವನ್ನ ದ್ರಾಕ್ಷಿನ ಮೇಲಿನ ಹಚ್ತಾರೆ, ಅವು ಹಂಗಾದ್ರೆ ಉದುರಿ ಬಿಡ್ತಾವೆ. ಇದ್ರಾಗ ಹಾಕಿ ಕಲಸೋದ್ರಿಂದ ಅದ್ರಾಗ ಒಂದೊಂದು ಬಾಯಿಗೆ ಇಟ್ಟಾಗ ಬರ್ತಾವೆ. ಹೀಗಾಗಿ ಅದ್ರಾಗ ಹಾಕಿ ಬಿಡಬೇಕು ನೋಡಿರಿ. ಎಲ್ಲನೂ ಕಲಸಿದ ಮೇಲೆ ಸ್ವಲ್ಪ 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸು ಬಿಟ್ರೆ ಉಂಡೆ ಅದಕ್ಕೆ ಬಂದಮೇಲೆ ಕಟ್ಟಬೇಕನ್ನ. ಭಾಳ ಹೊತ್ತು ಬಿಡಬಾರ್ದು, ಏರಾಗ್ತೈತಿ. ಸ್ವಲ್ಪ ಹಿಂಗೆ ತೊಗೊಂಡ್ರೆ ಮುಟ್ಟಿಗೆ ಆಗ್ಬೇಕು ನೋಡಿರಿ. ಈಗ 5 ಮಿನಿಟ್ಸ್ ಆದಮೇಲೆ ಉಂಡೆ ಕಟ್ಟಕತ್ತೀನಿ ನಾನು ನೋಡಿರಿ. ಎಷ್ಟು ಚೆನ್ನಾಗಿ ಈ ಥರ ಬಂದಮೇಲೆ ಉಂಡೆ ಕಟ್ಟಬೇಕು ನೋಡಿರಿ. ಎಷ್ಟು ಚೆನ್ನಾಗಿ ಉಂಡೆ ಬರ್ತಾವೆ. ಹಿಂಗೆ ಸ್ವಲ್ಪ ನೀರು ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಕೈ ಎದ್ದೆದ್ದು ಉಂಡೆ ಕಟ್ಬೇಕಂದ್ರೆ ಬಿಸಿ ತಟ್ಟಲ್ಲ, ಮತ್ತು ಉಂಡೆ ಕೈಗೆ ಹತ್ತಂಗಿಲ್ಲ, ರವೆ ಆಗಂಗಿಲ್ಲ, ಕೈಗೆ ಹತ್ತಲ್ಲ. ಹಿಂಗೆ ಉಂಡೆ ಕಟ್ಟಿದ್ರೆ ಅವು ಬರ್ಬರ್ತಾ ಬಿಸಿ ಕಮ್ಮಿ ಆದಮೇಲೆ ಗಟ್ಟಿ ಆಗ್ತಾವೆ. ಇಷ್ಟು ಈ ಥರ ಮಾಡಿ ನೋಡಿರಿ. ನೀವು ಸರಳವಾಗಿ ರವೆ ಉಂಡೆ ಮಾಡ್ಬೋದು. ಎಲ್ಲರೂ ಮಾಡಿ ನೋಡಿ.